ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಂಧುಗಳೇ. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತೊಂದು ವಿಭಿನ್ನವಾದ ಟಾಪಿಕ್ ಒಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಮೋಸ್ಟ್ಲಿ ಈ ಥರ ಟಾಪಿಕ್ ನಾನು ಎಲ್ಲಿವರೆಗೂ ಮಾಡಿಲ್ಲ. ಒಂದು ಹೊಸ ಥರ ಟಾಪಿಕ್ ಇದು, ನನಗೆ ಒಂದು ಹೊಸ ಥರ ಅನುಭವ ಇದು. ಸೊ ಈಗ ನೀವು ಐ ಟಿ ಫೀಲ್ಡಲ್ಲಿ ಅಥವಾ ಬೇರೆ ಯಾವುದೇ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರೋರು, ನಿಮ್ಮ ಕೆಲಸದ್ದು ಮುಂದಿನ ಫ್ಯೂಚರ್ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅಥವಾ ನೀವೆಲ್ಲ ಕೇಳೇ ಇರ್ತೀರಾ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಸೊ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಎಲ್ಲ ಕಡೆನೂ ಎಲ್ಲ ವರ್ಕ್ ಪ್ಲೇಸಲ್ಲೂ ಕೇಳಿ ಬರ್ತಾ ಇರುವಂಥ ಪದ ಇದು. ಸೊ ಪದ ಅಂದರೆ ತುಂಬ ಚಿಕ್ಕ ವರ್ಡ್ ಆಗಿಬಿಡುತ್ತೆ. ಸೊ ಈಗ ಎಲ್ಲ ಕಡೆನೂ ಕೇಳ್ತಾ ಇದ್ದೀವಿ ನಾವು ಇದ್ರ ಬಗ್ಗೆ AI ಅಂತ. ಸೊ ಎಲ್ಲಿ ನಮ್ಮ ಜಾಬ್ಗಳನ್ನ AI ತೊಗೊಬಿಡುತ್ತೋ, AI ಅಕ್ವೈರ್ ಮಾಡಿಬಿಡುತ್ತೋ ಅಂತ ಏನಾದರೂ ಸ್ವಲ್ಪ ಭಯ ಅಥವಾ ಅಂಜಿಕೆ ಏನಾದರೂ ಇದೆಯಾ? ಸೊ ಅದಕ್ಕೆ ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮ್ಮೆಲ್ಲರಿಗೂ ಇಲ್ಲಿದೆ ಒಂದು ಗುಡ್ ನ್ಯೂಸ್. ಸೊ AI ನಿಮ್ಮ ಕೆರಿಯರ್ಗೆ ಒಂದು ವರವಾಗಿ ಕೂಡ ಬರುತ್ತೆ, ಶಾಪವಾಗಿ ಕೂಡ ಬರ್ಬೋದು. ವರವಾಗಿ ಬರುತ್ತೆ ಯಾವಾಗ ನೀವು ಆ AI-ನ ಎಕ್ಸೆಪ್ಟ್ ಮಾಡ್ಕೊಂಡಾಗ. ಸೊ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಯಾವಾಗ ನೀವು ನಿಮ್ಮ ವರ್ಕಲ್ಲಿ ಇನ್ವಾಲ್ವ್ ಮಾಡ್ಕೋತಿರೋ ಅಥವಾ ಅಳವಡಿಸ್ಕೋತಿರೋ, ಆವಾಗ ನಿಮಗೆ ಅದೊಂದು ವರವಾಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ AI-ಯಲ್ಲಿರುವಂಥ ಸ್ಕಿಲ್ಸ್ಗಳನ್ನ ನೀವು ಕೂಡ ಕಲ್ತ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ವರ್ಕ್ ಫ್ಯೂಚರ್ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ವರ್ಕಲ್ಲಿ ಒಂದು ಒಳ್ಳೆ ಪ್ರೋಗ್ರೆಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಕರಿಯರ್ನ ಸ್ಟಾರ್ಟ್ ಮಾಡಬೇಕು, AI-ಯಲ್ಲಿ ನಾನು ನನ್ನ ಕರಿಯರ್ನ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಇದಕ್ಕೆಲ್ಲ ನಿಮಗೆ ಸಪ್ರೇಟಾಗಿ ಟೈಮ್ ಬೇಕು, ಅಥವಾ ನಾನು ಒಂದು ಒಳ್ಳೆ ಫ್ಯಾನ್ಸಿ ಡಿಗ್ರಿ ತೊಗೋಬೇಕು ಅನಿಸುತ್ತೆ, ಫ್ಯಾನ್ಸಿ ಡಿಗ್ರಿ ಓದಬೇಕಿತ್ತು, ಆ ಥರ ಯಾವುದೇ ಯೋಚನೆ ಬೇಡ. ನೀವು ಯಾವ ವರ್ಕಲ್ಲಿ ಇದ್ದೀರೋ, ಯಾವ ಪ್ರೊಫೆಷನಲ್ಲಿ ಇದ್ದೀರೋ ಆ ಪ್ರೊಫೆಷನಲ್ಲೇ ಇಟ್ಕೊಂಡು AI-ಯಲ್ಲಿ ಸ್ಪೆಷಲೈಸೇಷನ್ ಮಾಡಿಕೊಂಡು ನೀವು ನಿಮ್ಮ ವರ್ಕಲ್ಲಿ ಪ್ರೋಗ್ರೆಸ್ನ ಕಾಣ್ಬೋದು. ಸೊ ಇದೆಲ್ಲದಕ್ಕೂ ನಿಮಗೆಲ್ಲ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಸೊ ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಆಪರ್ಚುನಿಟಿ ಇದೆ AI ಬಗ್ಗೆ ತಿಳ್ಕೊಳ್ಳೋದಕ್ಕೆ. ನಿಮ್ಮ ವರ್ಕಲ್ಲಿ AI-ನ ಹೇಗೆ ಅಳವಡಿಸ್ಕೊಳ್ಳೋದು, ಸೊ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಫೀಲ್ಡಿಗೆ ಹೇಗೆ ಎಂಟ್ರಿ ಆಗೋದು ಅನ್ನೋದ್ರ ಎಲ್ಲದ್ರ ಬಗ್ಗೆನೂ ನಿಮಗೆ ಜೂನ್ 15ನೇ ತಾರೀಕು ಒಂದು ಫ್ರೀ ಸೆಷನ್ನ ಇಟ್ಕೊಂಡಿದ್ದಾರೆ. ಸೊ ನಿಮ್ಮ ವರ್ಕ್ ಪ್ರೊಫೆಷನಲ್ಲೇ ಇಟ್ಕೊಂಡು ಆ AI-ನ ಕಲಿತು ನೀವು AI-ನ ನಿಮ್ಮ ಪ್ರೊಫೆಷನಲ್ಲಿ ಅಳವಡಿಸ್ಕೊಂಡು ಅಥವಾ AI-ಯಲ್ಲಿ ನಿಮ್ಮ ಕೆರಿಯರ್ನ ಸ್ಟಾರ್ಟ್ ಮಾಡಿಕೊಂಡು ಹೇಗೆ ಒಂದು ಹೈಕ್ ಸ್ಯಾಲ್ರಿ ತೊಗೋಬೋದು AI ಕೆರಿಯರಲ್ಲಿ ಅನ್ನೋದ್ರ ಬಗ್ಗೆ ಒಂದು ಫ್ರೀ ಸೆಷನ್ ಇದೆ. ಸೊ ಫ್ರೀ ಆಫ್ ಕಾಸ್ಟ್, ನೀವು ಯಾವುದೇ ಥರದ ಪೇ ಮಾಡೋ ಹಾಗಿಲ್ಲ, ಯಾವುದೇ ಪೇಮೆಂಟ್ ಮಾಡೋ ಹಾಗಿಲ್ಲ ಆ ಸೆಷನಿಗೆ. ಸೊ ಜೂನ್ 15ನೇ ತಾರೀಕು ಹೇಗೆ ಈ AI ಕೆರಿಯರಲ್ಲಿ ಹೈಕ್ ಸ್ಯಾಲ್ರಿನ ತಗೋತಾ ಇದ್ದಾರೆ ಅನ್ನೋ ಸೀಕ್ರೆಟ್ನ ನಿಮಗೆ ರಿವೀಲ್ ಮಾಡ್ತಾ ಇದ್ದಾರೆ. ಸೊ ಹೇಗೆ ನಿಮ್ಮ ವರ್ಕ್ನ ಕಿಕ್ ಸ್ಟಾರ್ಟ್ ಮಾಡಿಕೊಂಡು ಒಂದು ಹೈಕ್ ಸ್ಯಾಲ್ರಿನ ತಗೊಳ್ಳೋದು ಅನ್ನೋದ್ರ ಬಗ್ಗೆ ಆ ಸೆಷನ್ ಇರುತ್ತೆ. ಜೂನ್ 15ನೇ ತಾರೀಕು ಮಿಸ್ ಮಾಡ್ದೇನೆ ಸೆಷನ್ ಅಟೆಂಡ್ ಮಾಡಿ. ಸೊ ಫ್ರೀ ಆಫ್ ಕಾಸ್ಟ್ ಆಗಿರೋದ್ರಿಂದ ಎಲ್ಲರೂ ಅಟೆಂಡ್ ಮಾಡ್ಬೋದು. ಇನ್ನು ಈ ಸೆಷನನ್ನು ಮೆಂಟರ್ಶಿಪ್ ಮಾಡ್ತಾ ಇರೋದು ಯಾರು ಅಂದರೆ ಅಮಿತ್ ಅರ್ಜುನ್ ವರ್ಮಾ. ಸೊ ಅಮಿತ್ ಅರ್ಜುನ್ ವರ್ಮಾ ಈ AI ಫೀಲ್ಡಲ್ಲಿ ಮತ್ತು ಕಂಪ್ಯೂಟರ್ ಸೈನ್ಸ್ ಫೀಲ್ಡಲ್ಲಿ 18 ವರ್ಷಗಳಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ರಿಸರ್ಚ್ ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇರೋದು ಅಮಿತ್ ಅರ್ಜುನ್ ವರ್ಮಾ ಸರ್ ಅವರು. ಮತ್ತು IIT-ಯಲ್ಲಿ ಇವರು ತಮ್ಮ PhD ಮಾಡಿದ್ದಾರೆ, ಮತ್ತು ಮೇಘಾಲಯದಲ್ಲಿ ತಮ್ಮ MTech ಕೋರ್ಸನ್ನು ಮುಗಿಸಿದ್ದಾರೆ. ಸೊ ಒಂದು ಒಳ್ಳೆ ಪ್ಯಾಕೇಜ್ ಅಂತ ಹೇಳ್ಬೋದು ಅಮಿತ್ ಅರ್ಜುನ್ ವರ್ಮಾ ಸರ್ ಅವರು. ಸೊ ನಿಮಗೆ ಏನೇನು AI ಬಗ್ಗೆ 18 ವರ್ಷ ಸರ್ವಿಸ್ ಅಂದರೆ ಏನು ಸುಮ್ಮನೆ ಅಲ್ಲ. ಸೊ ನಿಮಗೆ ಪ್ರತಿಯೊಂದು ಟು ದಿ ಕೋರ್ ಪ್ರತಿಯೊಂದನ್ನು ಡೀಟೇಲಾಗಿ ನಿಮಗೆ ಆ ಸೆಷನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನಾನು ಹೇಳೋದಲ್ಲ, ನೀವು ಆ ಸೆಷನನ್ನು ಅಟೆಂಡ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನೇನಿರುತ್ತೆ ಆ ಸೆಷನಲ್ಲಿ, ಎಷ್ಟು ಯೂಸ್ಫುಲ್ ಆಗಿತ್ತು ನಿಮಗೆ ಅಂತ. ಖಂಡಿತವಾಗ್ಲೂ ಒಂದು ಪೈಸದ್ದು ಕೂಡ ನಿಮಗೆ ವೇಸ್ಟ್ ಆಗಲ್ಲ ಆ ಸೆಷನನ್ನು ನೀವು ಅಟೆಂಡ್ ಮಾಡಿದ್ರೆ. ಇನ್ನು ಯಾರೆಲ್ಲ AI ಸೆಷನನ್ನು ಅಟೆಂಡ್ ಮಾಡ್ಬೋದು ಅಂತ ಕೇಳಿದ್ರೆ ವರ್ಕ್ ಪ್ರೊಫೆಷನಲ್ಸ್. ಸೊ ನೀವು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದು ನಿಮ್ಮ ವರ್ಕಲ್ಲಿ ಏನೋ ಒಂದು ಹೈಕ್ ಕಾಣಿಸ್ತಾ ಇಲ್ಲ, ಅಥವಾ ಏನೂ ಪ್ರೋಗ್ರೆಸ್ ಇಲ್ಲ, ಏನಾದರೂ ಒಂದಷ್ಟು ಸ್ಕಿಲ್ಸ್ನ ಕಲ್ತ್ಕೊಂಡು ನನ್ನ ವರ್ಕಲ್ಲಿ ಪ್ರೋಗ್ರೆಸ್ನ ನೋಡಬೇಕು ನಾನು ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ಇದು ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ನಿಮಗೆ ಈ ಫ್ರೀ ಸೆಷನ್ದು. ಸೊ ನೀವು ಫ್ರೀ ಸೆಷನ್ ಅಟೆಂಡ್ ಮಾಡಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಹೇಗೆ ನೀವು ವರ್ಕ್ ಮಾಡಬೇಕು ಮತ್ತು ಏನೆಲ್ಲ ಸ್ಕಿಲ್ಸ್ನ ನೀವು ಡೆವಲಪ್ ಮಾಡ್ಕೋಬೇಕು ಅಂತ. ಇನ್ನು ಸ್ಟೂಡೆಂಟ್ಸ್ ಎಜುಕೇಷನ್ ಕಂಪ್ಲೀಟ್ ಆಗಿದೆ, ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋರು ಕೂಡ ಈ ಸೆಷನನ್ನು ಅಟೆಂಡ್ ಮಾಡ್ಬೋದು. ನಿಮಗೆ ಒಂದಷ್ಟು ಅಲ್ಲ ಸಾಕಷ್ಟು ನಾಲೆಜ್ ಸಿಗುತ್ತೆ ನಿಮಗೆ ಈ AI ಬಗ್ಗೆ, ಮತ್ತು ನಿಮ್ಮ ಫ್ಯೂಚರ್ಗೂ ಒಂದು ಒಳ್ಳೆ ಗೋಲ್ ಸಿಕ್ಕಾಗುತ್ತೆ. ಇನ್ನು AI ಫೀಲ್ಡಲ್ಲೇ ನಾನು ವರ್ಕ್ ಮಾಡಬೇಕು ಅಂತ ಸುಮಾರಷ್ಟು ಜನ ಕನಸುಗಳನ್ನ ಕಂಡಿರ್ತೀರ. ಸೊ AI ಫೀಲ್ಡಲ್ಲಿ ನಿಮ್ಮ ಕರಿಯರ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಸೊ ಅವ್ರಿಗೂ ಕೂಡ ಇದೊಂದು ಗ್ರೇಟ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಇನ್ನು ಏನೂ ಇಲ್ಲ, ನಾನು ಏನೋ ಒಂದು ಮಾಡೋಕ್ಕೆ ಹೋಗಿ ಏನೋ ಲಾಸ್ ಆಯಿತು, ಅಥವಾ ನನ್ನ ಐಡಿಯಾಸ್ ಯಾವುದೂ ಸಕ್ಸಸ್ ಆಗ್ತಾಯಿಲ್ಲ, ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋರು ಅಷ್ಟೇ, ಯು ಕ್ಯಾನ್ ಸ್ಟಾರ್ಟ್ ಯುವರ್ ಕೆರಿಯರ್ ಫ್ರಮ್ ದಿ ಸ್ಕ್ರ್ಯಾಚ್. ಸೊ ಫ್ರಮ್ ದಿ ಸ್ಕ್ರ್ಯಾಚ್ ನೀವು ನಿಮ್ಮ ಕೆರಿಯರ್ನ ಕೂಡ ಸ್ಟಾರ್ಟ್ ಮಾಡ್ಬೋದು. ಇನ್ನು ಕರಿಯರ್ ಗ್ಯಾಪ್ ಆಗಿಬಿಟ್ಟಿದೆ ಅನ್ನೋರು ಕೂಡ ಯು ಕ್ಯಾನ್ ರೀಸ್ಟಾರ್ಟ್ ಯುವರ್
ಕರಿಯರ್ ಥ್ರೂ ದಿಸ್ ಸೆಷನ್. ಸೊ ನೀವು ಈ ಸೆಷನನ್ನು ಅಟೆಂಡ್ ಮಾಡಿ ಒಂದಷ್ಟು ಇನ್ಫಾರ್ಮೇಷನನ್ನು ತಗೊಂಡು ನೀವು ನಿಮ್ಮ ಕರಿಯರ್ನ ರೀಸ್ಟಾರ್ಟ್ ಮಾಡ್ಬೋದು. ಇನ್ನು ಏನೆಲ್ಲ ಇರುತ್ತೆ, ಇದು 1 ಅವರ್ ಸೆಷನ್ ಆಗಿರುತ್ತೆ. ಜೂನ್ 15ನೇ ತಾರೀಕು 6 ಗಂಟೆ, ಸಂಜೆ 6 ಗಂಟೆಗೆ ನಡೆಯುವಂಥ ಸೆಷನ್ ಇದು. ಸೊ ಇದು ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ 1 ಅವರ್ ಸೆಷನ್ ಇರುತ್ತೆ ಇದು. ಸೊ ಏನೆಲ್ಲ ಇರುತ್ತೆ ಈ 1 ಅವರ್ ಸೆಷನಲ್ಲಿ? AI ತುಂಬ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ತುಂಬ ಜನ ನಾವು ಕೇಳಿರ್ತೀವಿ AI ಅಂತ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅಲ್ಲಿ ಇಲ್ಲಿ ಕೇಳಿರ್ತೀವಿ, ಬಟ್ ಏನಿದು ಆ್ಯಕ್ಚುಲ್ ಆಗಿ ಅನ್ನೋದು ಗೊತ್ತಿರಲ್ಲ. ಸೊ ಡೌನ್ ಟು ದಿ ಅರ್ತ್ ಅಂತಾರಲ್ಲ, ಹಾಗೆ ನಮಗೆ ಅರ್ಥ ಆಗುವ ಹಾಗೆ AI ತುಂಬ ಸಿಂಪ್ಲಿಫೈ ಮಾಡಿ ನಮಗೆ ಅರ್ಥ ಆಗುವ ಹಾಗೆ ಈ ಸೆಷನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇನ್ನು ನಿಮ್ಮ ಕರಿಯರ್ನ ಲಾಂಚ್ ಮಾಡೋದಕ್ಕೆ ಅಮಿತ್ ಸರ್ದು ಒಂದಷ್ಟು ಸೀಕ್ರೆಟ್ಸ್ ಇರುತ್ತೆ. ಸೊ ಹೇಗೆ ನಾವು ನಮ್ಮ ಕರಿಯರ್ನ AI ಮುಖಾಂತರ AIಯಲ್ಲಿ ಸ್ಕಿಲ್ಸ್ನ ಕಲ್ತ್ಕೊಂಡು ಅದನ್ನು ಲಾಂಚ್ ಮಾಡ್ಕೋಬೇಕು ನಮ್ಮ ಕರಿಯರ್ನ ಅನ್ನೋದು ಒಂದಷ್ಟು ಸೀಕ್ರೆಟ್ಸ್ಗಳನ್ನ ಹೇಳ್ಕೊಡ್ತಾರೆ. ಸೊ ನೀವು ಇದಕ್ಕೆಲ್ಲ ಒಂದು ಫ್ಯಾನ್ಸಿ ಡಿಗ್ರಿ ಮಾಡಬೇಕು ಅಂತಲೇ ಇಲ್ಲ, ಹೋಗಿ ಸ್ಕೂಲಲ್ಲಿ ಅಥವಾ ಕಾಲೇಜ್ಗಳಲ್ಲಿ ಕೋರ್ಸ್ ಮಾಡಬೇಕು ಅನ್ನೋದೇನೂ ಇಲ್ಲ. ಈ ಸೆಷನಲ್ಲಿ ನಿಮಗೆ ಪ್ರತಿಯೊಂದು ಗೊತ್ತಾಗುತ್ತೆ, ಏನು ಮಾಡೋದು, ಹೇಗೆ, ಇದ್ರ ರೂಟ್ ಏನು ಅನ್ನೋದು ಪ್ರತಿಯೊಂದು ಈ ಸೆಷನಲ್ಲಿ ನಿಮಗೆ ಗೊತ್ತಾಗುತ್ತೆ. ಇನ್ನು 3ನೇದು ಬರೀ ಥಿಯರಿ ಅಷ್ಟೇ ಇಲ್ಲ, ನಿಮಗೆ ಪ್ರಾಕ್ಟಿಕಲ್ ಪ್ರಾಜೆಕ್ಟ್ಸ್ಗಳು ಕೂಡ ಇರುತ್ತೆ, ಹ್ಯಾಂಡ್ಸ್ ಆನ್ ಪ್ರಾಜೆಕ್ಟ್ಸ್. ಸೊ ನೀವೇ ಒಂದಷ್ಟು ಪ್ರಾಜೆಕ್ಟ್ಸ್ಗಳನ್ನ ಮಾಡಿ ಕಲಿಯುವಂಥದ್ದು. ಸೊ ಏನೇನು ಪ್ರಾಜೆಕ್ಟ್ಸು ಎತ್ತಾ ಅಂತೆಲ್ಲ ನಿಮಗೆ ಈ AI ಸೆಷನಲ್ಲಿ ಹೇಳ್ಕೊಡ್ತಾರೆ. ಇನ್ನು ಜಾಬ್ ಆಪರ್ಚುನಿಟೀಸ್ ಕೂಡ. ಸೊ ಜಾಬ್ ಆಪರ್ಚುನಿಟೀಸ್ ಹೇಗಿರುತ್ತೆ, ಈ AI ಸ್ಕಿಲ್ಸ್ನ ಕಲ್ತ್ಕೊಂಡು ನಿಮ್ಮ ಕರಿಯರ್ನ ಹೇಗೆ ಎಸ್ಟಾಬ್ಲಿಷ್ ಮಾಡ್ಕೋಬೋದು, ಏನೆಲ್ಲ ಜಾಬ್ ಆಪರ್ಚುನಿಟೀಸ್ ಇರುತ್ತೆ ಅನ್ನೋ ಪ್ರತಿಯೊಂದು ಡೀಟೇಲ್ಸ್ನ ನಿಮಗೆ ಕೊಡ್ತಾರೆ. ಇನ್ನು ಲಾಸ್ಟ್ ಪಾಯಿಂಟ್ ಏನಂದರೆ ಸ್ಟ್ರಾಟಜೀಸ್ ಟು ಬಿಲ್ಡ್ ಯುವರ್ ಕರಿಯರ್. ಸೊ ಏನೇನು ಸ್ಟ್ರಾಟಜೀಸ್ನ ಯೂಸ್ ಮಾಡಬೇಕು ನಿಮ್ಮ ಕರಿಯರ್ನ ಬಿಲ್ಡ್ ಮಾಡೋಕ್ಕೆ, ಕರಿಯರ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ, ಸೊ ಅನ್ನೋದ್ರ ಬಗ್ಗೆ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ನ ನಿಮಗೆ ಈ AI ಸೆಷನಲ್ಲಿ ಕೊಡ್ತಾರೆ. ಸೊ ಈ ಫ್ರೀ ಸೆಷನ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾವುದ್ರ ಮುಖಾಂತರ ನಾವು ಈ ಫ್ರೀ ಸೆಷನ್ನ ತಗೋಬೇಕು ಅಂದರೆ ಗುವಿ ಅನ್ನೋದು ಒಂದು ದಿ ಬೆಸ್ಟ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್. ಸೊ ಗುವಿ ಅನ್ನೋದು ಒಂದು ಆನ್ಲೈನ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಅದು. ಸೊ ನಾವು ಎಲ್ಲೂ ಹೊರಗಡೆ ಕಾಲೇಜ್ಗೆ ಹೋಗೋ ಅವಶ್ಯಕತೆ ಇಲ್ಲ ನಮ್ಗೆ ಆಗ್ತಾ ಇಲ್ಲ, ಮನೇಲೇ ಇರೋದು, ನಾವು ಹೇಗೆ ಕಾಲೇಜ್ಗೆ ಹೋಗೋದು ಅನ್ನೋ ಯೋಚನೆ ಬೇಡ. ಮನೇಲೇ ಕೂತ್ಕೊಂಡು ನಾವು ಎಲ್ಲಿದ್ದೀವೋ ಅಲ್ಲೇ ನಾವು ಆನ್ಲೈನ್ ಮುಖಾಂತರ ನಮ್ಮ ಇಷ್ಟವಾದಂಥ ಕೋರ್ಸ್ಗಳನ್ನ ಮಾಡ್ಕೋಬೋದು. ಸೊ AI ಕೂಡ ನಾವು ಅದರ ಗುವಿಯಲ್ಲೇ ಮಾಡ್ಕೋಬೋದು, AI ಸ್ಕಿಲ್ಸ್ನೂ ಕೂಡ. ಸೊ ಇದ್ರ ಬಗ್ಗೆ ಎಲ್ಲ ನಿಮಗೆ ಆ ಫ್ರೀ ಸೆಷನಲ್ಲೇ ಹೇಳ್ತಾರೆ. ಈ ಗುವಿ ಪ್ಲ್ಯಾಟ್ಫಾರ್ಮ್ ಮುಖಾಂತರನೇ ನಿಮಗೆ ಈ AI ಫ್ರೀ ಸೆಷನ್ ಸಿಗ್ತಾ ಇರೋದು. ಇನ್ನು ಗುವಿಯಲ್ಲಿ ಇಂಗ್ಲೀಷಲ್ಲಿ ಇರುತ್ತೇನೋ ಅಥವಾ ಹಿಂದಿಲಿ ಇರುತ್ತೇನೋ, ನಮಗೆ ಹೇಗೆ ಅರ್ಥ ಆಗುತ್ತೆ ಅಂತ ಯೋಚನೆ ಮಾಡಬೇಡಿ. ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ಕೂಡ ಇರುತ್ತೆ ಇದು. ಅಂದರೆ ಹಿಂದಿಯಲ್ಲಿ ಇರುತ್ತೆ, ನಮ್ಮ ಕನ್ನಡದಲ್ಲಿರುತ್ತೆ, ಇಂಗ್ಲೀಷಲ್ಲೂ ಇರುತ್ತೆ, ಮತ್ತು ಮರಾಠಿ, ತಮಿಳ್, ತೆಲುಗು, ಏನು ನಾವು ಸುತ್ತಮುತ್ತ ನೋಡ್ತಾ ಇದ್ದೀವೋ ನಮ್ಮ ಅಕ್ಕಪಕ್ಕದ ರಾಜ್ಯಗಳದ ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ನಮಗೆ ಈ ಗುವಿ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ಅವೈಲಬಲ್ ಇರುತ್ತೆ. ನಾವು ಏನು ಓದಬೇಕು, ಯಾವ ಕೋರ್ಸ್ ಓದಬೇಕು ಅಂದ್ಕೊಂಡಿರ್ತೀವೋ, ನಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು, ನಮಗೆ ಕನ್ವೀನಿಯನ್ಸ್ ಆಗುವಂಥ ಅಥವಾ ನಮ್ಮ ಮದರ್ ಟಂಗಲ್ಲಿ ನಾವು ಕಲ್ತ್ಕೋಬೋದಾ. ಸೊ ಇದು ಕಂಪ್ಲೀಟ್ಲಿ ಆನ್ಲೈನ್. ನಾವು ಎಲ್ಲಿ ಕೂತ್ಕೊಳ್ಬೇಕಾದ್ರೂ ಎಲ್ಲಿದ್ದರೂ ಕೂಡ ನಾವು ಈ ಆನ್ಲೈನಲ್ಲಿ ಗುವಿ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಕಲ್ತ್ಕೋಬೋದು ನಮಗೆ ಇಷ್ಟವಾದಂಥ ಕೋರ್ಸ್ನ. ಸೊ ಇಷ್ಟು ಮಾಹಿತಿ ತಿಳ್ಕೊಂಡಿದ್ದೀರಾ ಅಂತ ಗೊತ್ತಾಯಿತು. ಸೊ ಇನ್ನು ಯಾಕೆ ತಡ, ಇನ್ನು ಏನು ಯೋಚನೆ ಮಾಡ್ತಾ ಇದ್ದೀರಾ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ನ ಕೊಟ್ಟಿದ್ದೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿ ನೀವು ಜೂನ್ 15ನೇ ತಾರೀಕು ನಡೆಯುವಂಥ ಫ್ರೀ ಸೆಷನನ್ನು ಅಟೆಂಡ್ ಮಾಡಿ. ಸೊ ನಿಮ್ಮ ಕರಿಯರ್ಗೆ ಇದೊಂದು ಬೂಸ್ಟರ್ ಡೋಸ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಏನು ಸ್ಕಿಲ್ಸ್ ಬೇಕು, ನಿಮ್ಮ ಪ್ರೋಗ್ರೆಸ್ಗೆ ಏನು ಸ್ಕಿಲ್ಸ್ ಬೇಕೋ ಅದನ್ನೆಲ್ಲ ನೀವು ತಗೊಂಡು ನಿಮ್ಮ ಕರಿಯರಲ್ಲಿ ಒಂದು ಒಳ್ಳೆ ಪ್ರೋಗ್ರೆಸ್ನ ಅಚೀವ್ ಮಾಡಿ. ಅಥವಾ ಏನು ಕರಿಯರ್ ಸ್ಟಾರ್ಟ್ ಮಾಡಬೇಕು, ಹೇಗೆ ಕರಿಯರ್ ಸ್ಟಾರ್ಟ್ ಮಾಡಬೇಕು, ಯಾವ ಕರಿಯರ್ನ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ನಿಮಗೂ ಕೂಡ ಇದೊಂದು ಬೆಸ್ಟ್ ಆಪರ್ಚುನಿಟಿ. ಸೊ ಗುವಿ ಪ್ಲ್ಯಾಟ್ಫಾರ್ಮ್ ಮುಖಾಂತರ ನಿಮಗೆ ಜೂನ್ 15ನೇ ತಾರೀಕು AI ಬಗ್ಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಗ್ಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಷನ್ ಇರುತ್ತೆ. ಸೊ ಫ್ರೀ ಸೆಷನ್ ಇರುತ್ತೆ, ಇದು ಫ್ರೀ ಆಫ್ ಕಾಸ್ಟ್. ಜೂನ್ 15ನೇ ತಾರೀಕು ಸಂಜೆ 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. 1 ಅವರ್ ಸೆಷನ್ ಇದು. ಸೊ 1 ಅವರ್ ಸೆಷನಲ್ಲಿ ನಿಮಗೆ ಏನೆಲ್ಲ ಪಾಯಿಂಟ್ಸ್ ಎಲ್ಲ ಹೇಳ್ಕೊಡ್ತಾರೆ ಅಂತಲೂ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆಲ್ಲ ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೊಂದು ಒಳ್ಳೆ ಆಪರ್ಚುನಿಟಿ. ಸೊ ದುಡ್ಡು ಕೊಡುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ನೀವು ಒಂದು ಸಲ ಹೋಗಿ ಆ ಸೆಷನಲ್ಲಿ ಏನಿದೆ ಎತ್ತ ಅಂತ ನೀವು ಒಂದು ಸಲ ನೋಡಿ ಆ ಸೆಷನನ್ನು ಅರ್ಥ ಮಾಡಿಕೊಂಡು ನಿಮ್ಮ ಕರಿಯರ್ನ ಎಸ್ಟಾಬ್ಲಿಷ್ ಮಾಡ್ಕೊಳ್ಳಿ. ಸೊ ನಿಮ್ಮ ಕರಿಯರಲ್ಲಿ ಒಂದಷ್ಟು ಪ್ರೋಗ್ರೆಸ್ನ ಕಾಣಿ ಅಂತ ನಾನು ನಿಮಗೆ ಆಲ್ ದ ಬೆಸ್ಟ್ ವಿಶಸ್ನ ಹೇಳ್ತಾ ಇದ್ದೀನಿ. ಸೊ ಮತ್ತೊಂದು ವ್ಲಾಗೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಬಂಧುಗಳೇ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ದಟ್ ನನ್ನ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೋಪ್ ನಿಮಗೆ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಆರೋಗ್ಯನೇ ಭಾಗ್ಯ, ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.